ನಮಸ್ಕಾರ ಸ್ನೇಹಿತರೆ. ನಮ್ಮ ಬೆಂಗಳೂರಿನ ಹೃದಯದಲ್ಲಿ ಶತಮಾನಗಳಿಂದ ನಡೆದು ಬರುತ್ತಿರುವ ಒಂದು ಅದ್ಭುತ, ರಹಸ್ಯಮಯ ಮತ್ತು ಭಕ್ತಿ ಭಾವಪೂರ್ಣ ಹಬ್ಬ ಬೆಂಗಳೂರು ಕರಗ. ಇದು ಕೇವಲ ಒಂದು ಜಾತ್ರೆಯಲ್ಲ, ಇದು ಶಕ್ತಿ, ನಂಬಿಕೆ, ಸಂಸ್ಕೃತಿ ಮತ್ತು ಸಮುದಾಯದ ಐಕ್ಯತೆಯ ಜೀವಂತ ಸಂಕೇತ. ಪುರಾಣ ಹಿನ್ನೆಲೆ. ಬೆಂಗಳೂರು ಕರಗದ ಮೂಲ ಮಹಾಭಾರತದಲ್ಲಿ ಕಂಡುಬರುತ್ತದೆ. ಪಾಂಡವರ ಪತ್ನಿ ದ್ರೌಪದಿ ದೇವಿ ಯುದ್ಧದ ನಂತರ ತನ್ನ ಭಕ್ತರನ್ನು ರಕ್ಷಿಸಲು ಆದಿಶಕ್ತಿ ರೂಪದಲ್ಲಿ ಪ್ರತ್ಯಕ್ಷಳಾದಳು ಎಂಬ ನಂಬಿಕೆ ಇದೆ. ದ್ರೌಪದಿ ದೇವಿ ತನ್ನ ಶಕ್ತಿಯನ್ನು ಒಂದು ಪವಿತ್ರ ಪಾತ್ರೆ ಕರಗಯಲ್ಲಿ ಸ್ಥಾಪಿಸಿದಳು. ಆ ಶಕ್ತಿ ಇಂದಿಗೂ ಪೂಜಾರಿಯ ತಲೆಯ ಮೇಲೆ ಸಾಗುತ್ತದೆ ಎಂಬ ಭಕ್ತರ ನಂಬಿಕೆ. ಇದೇ ಕಾರಣದಿಂದ ಈ ಹಬ್ಬವು ಮಹಿಳಾ ಶಕ್ತಿಯ ಆರಾಧನೆ ಎಂದು ಪರಿಗಣಿಸಲಾಗುತ್ತದೆ. ಬೆಂಗಳೂರು ಕರಗವು ಸುಮಾರು 800 ವರ್ಷಗಳ ಹಳೆಯ ಹಬ್ಬ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬೆಂಗಳೂರು ಪ್ರದೇಶದಲ್ಲಿ ವಾಸಿಸುತ್ತಿದ್ದ ತಿಗಳ ಸಮುದಾಯ ಈ ಆಚರಣೆಯನ್ನು ಪ್ರಾರಂಭಿಸಿದರು. ಈ ಸಮುದಾಯವು ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು, ದ್ರೌಪದಿ ದೇವಿಯನ್ನು ತಮ್ಮ ಕುಲದೇವತೆ ಎಂದು ಆರಾಧಿಸುತ್ತದೆ. ಈ ಹಬ್ಬದ ಕೇಂದ್ರ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಕರಗ ಎಂದರೆ ಏನು? ಕರಗ ಎಂದರೆ ಹೂವಿನಿಂದ ಅಲಂಕರಿಸಲಾದ ಒಂದು ಪವಿತ್ರ ಪಾತ್ರೆ. ಇದರೊಳಗೆ ಶಕ್ತಿಯ ಪ್ರತೀಕವನ್ನು ಇರಿಸಲಾಗುತ್ತದೆ. ಪೂಜಾರಿ ಅದನ್ನು ತಲೆಯ ಮೇಲೆ ಸಮತೋಲನದಲ್ಲಿ ಇಟ್ಟುಕೊಂಡು ಸಾಗಿಸುತ್ತಾರೆ. ಯಾವುದೇ ಸಹಾಯವಿಲ್ಲದೆ ಗಂಟೆಗಳ ಕಾಲ ಹಿಡಿದುಕೊಳ್ಳುವುದು ಇದು ಭಕ್ತರ ದೃಷ್ಟಿಯಲ್ಲೊಂದು ದೈವಿಕ ಅದ್ಭುತ. ಬೆಂಗಳೂರು ಕರಗವು ಸಾಮಾನ್ಯವಾಗಿ ಮಾರ್ಚ್-ಏಪ್ರಿಲ್ ಚೈತ್ರ ಮಾಸದಲ್ಲಿ ನಡೆಯುತ್ತದೆ. ಮುಖ್ಯ ದಿನ ಪೌರ್ಣಮಿಯ ರಾತ್ರಿ. ಹಬ್ಬದ ಅವಧಿ 8 ರಿಂದ 11 ದಿನಗಳು. ಧ್ವಜಾರೋಹಣ. ಹಬ್ಬದ ಆರಂಭ. ದೇವಾಲಯದಲ್ಲಿ ಧ್ವಜಾರೋಹಣ ಮಾಡಿ ದೇವಿಗೆ ಆವಾಹನ ನೀಡುತ್ತಾರೆ. ಮಧ್ಯದ ದಿನಗಳು ವ್ರತ ಮತ್ತು ಪೂಜೆ. ಪೂಜಾರಿ ಕಟ್ಟುನಿಟ್ಟಿನ ವ್ರತ ಪಾಲಿಸುತ್ತಾರೆ. ಕುಟುಂಬದಿಂದ ದೂರ ಇರುತ್ತಾರೆ. ಶುದ್ಧತೆ ಮತ್ತು ನಿಯಮಗಳನ್ನು ಪಾಲಿಸುತ್ತಾರೆ. ಪೂಜಾರಿ ಮಹಿಳೆಯರಂತೆ ವೇಷ ಧರಿಸುತ್ತಾರೆ. ಇದು ದ್ರೌಪದಿ ದೇವಿಯ ರೂಪವನ್ನು ಸೂಚಿಸುತ್ತದೆ. ವೀರಕುಮಾರರು ಎಂದು ಕರೆಯಲ್ಪಡುವ ಯೋಧರು ಕತ್ತಿಗೆಗಳೊಂದಿಗೆ ಪೂಜಾರಿಯನ್ನು ರಕ್ಷಿಸುತ್ತಾರೆ. ತಮ್ಮ ಎದೆ ಮೇಲೆ ಕತ್ತಿಯಿಂದ ಹೊಡೆದುಕೊಳ್ಳುವ ಮೂಲಕ ಭಕ್ತಿ ತೋರಿಸುತ್ತಾರೆ. ಇದು ಭಕ್ತಿಯ ಉನ್ನತ ಮಟ್ಟದ ಸಂಕೇತ. ಮಧ್ಯರಾತ್ರಿ ಕರಗ ಮೆರವಣಿಗೆ. ಇದು ಹಬ್ಬದ ಹೃದಯ. ಮಧ್ಯರಾತ್ರಿಯ ಆರಂಭ. ಪೂಜಾರಿ ಕರಗವನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೊರಟು ನಗರದಲ್ಲಿನ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಪ್ರಮುಖ ಸ್ಥಳಗಳು ತಿಗಲಪೇಟೆ, ಚಿಕ್ಕಪೇಟೆ, ಕಳಾಸಿಪಾಳ್ಯ. ಸಾವಿರಾರು ಭಕ್ತರು ಗೋವಿಂದ ಗೋವಿಂದ ಎಂದು ಕೂಗುತ್ತಾ ಹಿಂಬಾಲಿಸುತ್ತಾರೆ. ಈ ಮೆರವಣಿಗೆಗೆ ಬೆಳಗಿನವರೆಗೂ ನಡೆಯುತ್ತದೆ. ಕೊನೆಯ ದಿನ ಸಮಾಪನ. ಕರಗವನ್ನು ಪುನಃ ದೇವಾಲಯಕ್ಕೆ ತರಲಾಗುತ್ತದೆ. ವಿಶೇಷ ಪೂಜೆಗಳು ನಡೆಯುತ್ತವೆ. ಭಕ್ತರಿಗೆ ಪ್ರಸಾದ ವಿತರಣೆ. ಯಾಕೆ ಇಂದಿಗೂ ಆಚರಣೆ? ಬೆಂಗಳೂರು ಕರಗ ಇಂದಿಗೂ ಜೀವಂತವಾಗಿರುವ ಕಾರಣಗಳು ಭಕ್ತರ ಗಾಢ ನಂಬಿಕೆ, ಪೀಳಿಗೆಯಿಂದ ಪೀಳಿಗೆಗೆ ಬಂದ ಸಂಪ್ರದಾಯ, ಸಮುದಾಯದ ಐಕ್ಯತೆ, ಮಹಿಳಾ ಶಕ್ತಿಗೆ ಗೌರವ. ಇಂದು ಬೆಂಗಳೂರಿನ ಮೂಲ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿರುವ ಒಂದು ಅಮೂಲ್ಯ ಪರಂಪರೆ. ಪೂಜಾರಿ ಕರಗವನ್ನು ಕೆಳಗೆ ಇಡುವುದಿಲ್ಲ. ಮಳೆ ಸಮೂಹ ಯಾವುದೇ ಅಡ್ಡಿಯಾಗುವುದಿಲ್ಲ. ಇಂದು ಮುಸ್ಲಿಂ ಐಕ್ಯತೆಯ ಸಂಕೇತ. ಕೆಲವು ಮಸೀದಿಗಳಿಗೂ ಗೌರವ ನೀಡಲಾಗುತ್ತದೆ. ಬೆಂಗಳೂರು ಕರಗವು ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಭಕ್ತಿ. ಇಂದಿನ ಆಧುನಿಕ ಬೆಂಗಳೂರಿನ ಮಧ್ಯದಲ್ಲೂ ಶತಮಾನಗಳ ಹಳೆಯ ಪರಂಪರೆ ಜೀವಂತವಾಗಿರುವುದಕ್ಕೆ ಬೆಂಗಳೂರು ಕರಗವೇ ಒಂದು ಅದ್ಭುತ ಉದಾಹರಣೆ. ಧನ್ಯವಾದಗಳು.